XLPU ಕಾಲೇಜ್ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಸುನಿಲ್, ಒಂದು ಪ್ರಶ್ನೆ ಇತ್ತು. ಈ ಒಂದು ಗ್ಯಾಪ್ ಸಿಕ್ತಲ್ಲ, 2 ತಿಂಗಳು 2.5 ತಿಂಗಳು ಗ್ಯಾಪ್ ಸಿಕ್ತು. ಇರಾನ್ ತನ್ನ ಸ್ಟ್ರೆಂತನ್ನು ಹೇಗೆ ಮತ್ತೆ ಸರಿ ಮಾಡ್ಕೊಳ್ತಾ ಇದೆ ಅಥವಾ ಜಾಸ್ತಿ ಮಾಡ್ಕೊಂಡಿದೆ? ಅಮೆರಿಕ ಬಳಿ ಪೆಂಟಗಾನೇ ಹೇಳಿದ ಪ್ರಕಾರ 10 ದಿನಗಳಿಗಾಗುವಷ್ಟು ಮಾತ್ರ ಕ್ಷಿಪಣಿಗಳಿತ್ತು. ಆ ಟೈಮಲ್ಲಿ ಆ್ಯಸ್ ಇಫ್ ಏನೋ ವಿಶ್ವದ ಒತ್ತಾಯದ ಮೇರೆಗೆ ಜಗತ್ತಿನ ಶಾಂತಿಗೋಸ್ಕರವಾಗಿ ನಾವು MOU ಬರ್ತಾ ಇದ್ದೀವಿ, ನಾವು ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದೀನಿ, 1 ವಾರದ ಹೇಳ್ತಾ ಇದ್ದೀನಿ, 5 ದಿನ 10 ದಿನ ಎಕ್ಸ್ಟೆಂಡ್ ಮಾಡಿದ್ದೀನಿ, ಇದು ಹೇಳಿಕೊಂಡು ಮತ್ತೆ ಇವರು ಸಶಕ್ತರಾದ ಮೇಲೆ ಕಂಪ್ಯಾರಿಸನ್ ಬಂದಾಗ ಇರಾನ್ ಕೆಪಾಸಿಟಿ ಏನಾಗ್ತಾ ಇದೆ, ಅಮೆರಿಕ ಕೆಪಾಸಿಟಿ ಏನಾಗ್ತಾ ಇದೆ ಇಲ್ಲಿ? ನಾನು ಸ್ವಲ್ಪ ಹಿಂದೆ ತೊಗೊಂಡೋದ್ರೆ ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2.5 ಫೆಬ್ರವರಿ ಆದಮೇಲೆ ಸಮ್ವೇರ್ ಇನ್ ದ ಮಂತ್ ಆಫ್ ಏಪ್ರಿಲ್ ಇಲ್ಲ ಮೇ ಅಲ್ಲಿ ಇರಾನ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಅದೇನು ಹೇಳಿದರು ಅವರು ಅಂತ ಹೇಳಿದ್ರೆ, ಇಷ್ಟು ದಿನ ನೀವೇನು ನೋಡಿದ್ರಿ ಫಾರ್ ದಿ 60 odd days ನೀವೇನು ನೋಡಿದ್ದೀರಲ್ವಾ, ದೀಸ್ ಆರ್ ಆಲ್ ಅವರ್ ಓಲ್ಡ್ ಸ್ಟಾಕ್ಸ್. ನಾವಿನ್ನೂ ನಮ್ಮ ಹೊಸದೇನಿದೆಯಲ್ಲ, ವಿ ಹ್ಯಾವಂಟ್ ಇವನ್ ಟಚ್ ದೆಮ್. ಓಕೆ. ಕೋಇನ್ಸಿಡೆಂಟ್ಲಿ ಅದಾದ ತಕ್ಷಣ ನಾರ್ಮಲ್ ಮಿಸೈಲ್ ಅಟ್ಯಾಕ್ಸ್ ಏನು ನಡೀತಿತ್ತು ಇಸ್ರೇಲ್ ಮೇಲೆ, ಓಕೆ, ಹೈಪರ್ಸೋನಿಕ್ ಮಿಸೈಲ್ಸ್ನ ಯೂಸ್ ಮಾಡೋಕೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಪ್ರಾಬಬ್ಲಿ ದಟ್ ವಾಸ್ ಅನ್ ಇಂಡಿಕೇಶನ್ ಪ್ರಿಸಿಷನ್ ಸ್ಟ್ರೈಕ್ಸ್ ಅದಾದಮೇಲೆ ಸ್ಟಾರ್ಟ್. ಯಾಕಂದರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಕಾನ್ಫ್ಲಿಕ್ಟ್ ಇರಾನ್ ಹೈಪರ್ಸೋನಿಕ್ ಮಿಸೈಲ್ಸ್ನ ಯೂಸ್ ಮಾಡಿರಲಿಲ್ಲ ಇಸ್ರೇಲ್ ಮೇಲಾಗಲಿ ಇಲ್ಲ ಅಮೆರಿಕನ್ ಬೇಸಿಸ್ ಮೇಲಾಗಲಿ. ಯಾಕಂತ ಹೇಳಿದ್ರೆ ಯು ಕ್ಯಾನ್ ಇಂಟರ್ಸೆಪ್ಟ್ ಮಿಸೈಲ್ಸ್, ಬಟ್ ನೀವೊಂದು ಹೈಪರ್ಸೋನಿಕ್ ಮಿಸೈಲ್ಸ್ ಏನಿರುತ್ತಲ್ಲ ಅದನ್ನು ಇಂಟರ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಓಕೆ. ಯಾಕಂದರೆ ಟು ಇಂಟರ್ಸೆಪ್ಟ್ ಇಟ್ ಯು ನೀಡ್ ಹೈಪರ್ಸೋನಿಕ್ ಕೌಂಟರ್ ಆರ್ಮ್ಸ್. ಅದು ನಿಮಗೆ ಸಿಕ್ಕಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್, ವೆರಿ ಕಾಸ್ಟ್ಲಿ. ಓಕೆ. ಈ ಬೇರೆ ಇದೇನಿದೆ ಇಸ್ರೇಲ್ ಏರ್ ಡಿಫೆನ್ಸ್ ಏನಿದೆ, ದೇ ಆರ್ ಮೇಡ್ ಫಾರ್ ಮೋಸ್ಟ್ಲಿ ರಾಕೆಟ್ಸ್, ನಾಟ್ ಫಾರ್ ಮಿಸೈಲ್ಸ್, ನಾರ್ಮಲ್ ಮಿಸೈಲ್ಸ್ ಆಲ್ಸೋ, ಆ್ಯಂಡ್ ಹೈಪರ್ಸೋನಿಕ್ ಮಿಸೈಲ್ಸ್ ಅಂತೂ ಮರ್ತೇ ಬಿಡಿ. ಇಟ್ಸ್ ದೆನ್ ಆವಾಗ ಇಸ್ರೇಲಲ್ಲಿ ಡೆವಾಸ್ಟೇಷನ್ ಸ್ಟಾರ್ಟ್ ಆಯಿತು. ಫಸ್ಟ್ಲಿ ಹ್ಯಾವ್ ದೇ ಸ್ಟ್ರೆಂಥೆಂಡ್ ದೆಮ್ಸೆಲ್ಸ್. 2 monthsಲ್ಲಿ ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಟಾಕ್ ಪೈಲ್ಸ್ ಏನಿದೆ ಅದನ್ನ ನೀವು ಎಕ್ಸ್ಟ್ರಾರ್ಡಿನರಿ ನೀವು ಬಿಲ್ಡಪ್ ಮಾಡ್ಕೊಂಡ್ಬಿಡಕ್ ಆಗಲ್ಲ ನಿಮ್ಮ ಒಳಗಡೆನೆ. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಫಸ್ಟ್ಲಿ ಸಪ್ಲೈ ಲೈನ್ಸ್ ಇಲ್ಲ, ಪ್ರೊಡಕ್ಷನ್ ಲೈನ್ಸು ಇಲ್ಲ. ನೀವು ಬೇರೆ ಕಡೆಯಿಂದ ತರಿಸ್ಕೋತೀರಾ, ಇಟ್ಸ್ ನಾಟ್ ಈಸಿ ಟು ಗೆಟ್ ಇಟ್, ಸ್ಪೆಷಲಿ ಇನ್ ದಿಸ್ ಸಿನಾರಿಯೋ. ವೆನ್ ಎ ಕಾನ್ಫ್ಲಿಕ್ಟ್ ಈಸ್ ಗೋಯಿಂಗ್ ಆನ್, ಸ್ಪೆಷಲಿ ವಿತ್ ಅಮೆರಿಕಾ, ಯು ಆರ್ ಕಾನ್ಸ್ಟೆಂಟ್ಲಿ ಅಂಡರ್ ಅಬ್ಸರ್ವೆನ್ಸ್. ಯಾಕಂತ ಹೇಳಿದ್ರೆ ನೋಡಿ, ಈಗ ಎಲ್ಲಿಂದಾನೋ ಬಂದ್ರೆ ಲೆಟ್ ಅಸ್ ಸೇ ದೇ ಗೆಟ್ ಇಟ್ ಥ್ರೂ ಎ ಶಿಪ್. ಫಸ್ಟ್ಲಿ ಆ ಶಿಪ್ನೇ ಅಟ್ಯಾಕ್ ಮಾಡ್ತಾರೆ, ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ. ಲೆಟ್ ಅಸ್ ಸೇ ಬಂದ್ರೆ ಎಲ್ಲಿಂದ ಬರುತ್ತೆ, ಚೈನಾಯಿಂದ ಬರುತ್ತೆ, ರಷ್ಯಾದಿಂದ ಬರುತ್ತೆ, 2 ಜಾಗದಿಂದ. ರಷ್ಯಾನು ಇವ್ರು ವಾಚಲ್ಲಿ ಇಟ್ಟಿರ್ತಾರೆ, ಚೈನಾನು ವಾಚಲ್ಲಿ ಇಟ್ಟಿರ್ತಾರೆ. ಅಂಡ್ ಈಗಿನ ಒಂದು ಜಿಯೋಪೊಲಿಟಿಕಲ್ ಸಿನಾರಿಯೋ ಅಲ್ಲಿ ರಷ್ಯಾ ತುಂಬಾ ಓವರ್ ಸ್ಟೇಜ್ ಆಲ್ರೆಡಿ ಆಗಿದೆ ಇನ್ ದ ಯುಕ್ರೇನ್ ಫ್ರಂಟ್. ಅವರು ಈ ಸಾಹಸಗಳಿಗೆ ನಾವು ಇರಾನ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಎಕ್ಸ್ಪೋಸ್ ಆಗಕ್ಕೆ ಈಗ ಟ್ರೈ ಮಾಡಲ್ಲ ಅವರು. ಯಾಕಂದ್ರೆ ಆಂಟಿಸಿಪೇಟೆಡ್ ಸಕ್ಸಸ್ ರಷ್ಯಾಗೆ ಸಿಕ್ಕಿಲ್ಲ ಯುಕ್ರೇನ್ ಅಲ್ಲಿ. ಯಾಕಂದ್ರೆ ತುಂಬಾ ಅವ್ರ ಆಯಿಲ್ ಫೀಲ್ಡ್ಸ್ ಮೇಲೆ ಭಯಂಕರ ಅಟ್ಯಾಕ್ಸ್ ನಡೀತಿದೆ ಯುಕ್ರೇನ್. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ರಷ್ಯಾ ಯುಕ್ರೇನ್ ವಾರ್ ಹ್ಯಾಸ್ ರೀಡಿಫೈನ್ಡ್ ದ ಗ್ಲೋಬಲ್ ವಾರ್ಫೇರ್. ಇದಕ್ಕೆ ಮುಂಚೆ ಮಿಡ್ಲ್ ಈಸ್ಟ್, ಇರಾನ್ US ಅಂಡ್ ಇಸ್ರೇಲ್ ಕಾನ್ಫ್ಲಿಕ್ಟ್ ಮುಂಚೆ ದೇ ರೀಡಿಫೈನ್ಡ್ ದ ಡ್ರೋನ್ ವಾರ್ಫೇರ್. ಅದು ನೀವು ಕೆಲವೊಂದು ವಿಡಿಯೋಸ್ ನೋಡಬೇಕು, ಸಣ್ಣ ಡ್ರೋನ್ಸು ಸ್ವಲ್ಪ ಅದರಲ್ಲಿ ನೀವು ಇದು ಮಾಡಿ FPV ಡ್ರೋನ್ಸ್, ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಸ್ ಅಂತ ಬಿಟ್ಟು ಕರಿತೀವಿ. ಟೇಕ್ ದೆಮ್ ಅಂಡ್ ಕಿಲ್ ದೆಮ್. ಒಬ್ಬ ಸೋಲ್ಜರ್ ಕಂಡ 1 ಡ್ರೋನ್, ಹೀಸ್ ಗಾನ್, ಹೀಸ್ ಡೆಡ್. ಅಷ್ಟು ಪ್ರಿಸಿಷನ್ ಅಲ್ಲಿ ಅವ್ರು ಸಾಯಿಸ್ತಾ ಇದ್ದಾರೆ. ಸೊ ಡೈರೆಕ್ಟ್ ಆಗಿ ಅವ್ರು ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಚೈನಾನು ಈಗ ಇನ್ವಾಲ್ವ್ ಆಗಲ್ಲ ಇದರಲ್ಲಿ. ಮಿಸೈಲ್ ಸಪ್ಲೈ ಅಲ್ಲಿಂದ ಆಗೋದು ಇಟ್ಸ್ ಡಿಫಿಕಲ್ಟ್. ಬಟ್ ಇವ್ರ ಹತ್ರ ಆಲ್ರೆಡಿ ಸ್ಟಾಕ್ ಪೈಲ್ಸ್ ಏನಿತ್ತಲ್ಲ ತುಂಬಾ ಹೈ ರೇಟಲ್ಲಿ ಇದೆ. ಬಟ್ ಮೈ ಕ್ವೆಶನ್ ಇಸ್, ತುಂಬಾ ಏನ್ ಹೇಳ್ತಾರೆ, ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ ಇಸ್ರೇಲ್ ಮತ್ತೆ US ಏನ್ ಮಾಡಿದೆ ಈಗ, ಇವರ್ ಲಾಂಚರ್ಸ್ ದೇ ಆರ್ ಡೆಸ್ಟ್ರಾಯ್ಡ್. ಅದಕ್ಕೆ ನೋಡಿ ಪ್ರಿಸಿಷನ್ ಅಟ್ಯಾಕ್ಸ್ ನಡೀತಾ ಇದೆ, ಬಟ್ ರೇಟ್ ಆಫ್ ಫೈರ್ ಕಮ್ಮಿ ಆಗಿದೆ. ದಟ್ ಈಸ್ ಅನ್ ಇಂಡಿಕೇಟರ್ ನಿಮ್ಮ ಹತ್ರ ಲಾಂಚರ್ಸ್ ಜಾಸ್ತಿ ಉಳಿದ, ಮತ್ತೆ ನಿಮ್ಮ ರೆಡಾರ್ ಸಿಸ್ಟಮ್ಸ್ ಕೂಡ ಹೋಗಿದೆ. ದಿಸ್ ಈಸ್ ಅನ್ ಇಂಡಿಕೇಶನ್. ಇದನ್ನೆಲ್ಲ ನೀವು 2 months ನಿಮಗೆ ಪಾಸ್ ಸಿಕ್ಕಿದ್ರೆ ನೀವು ಬಿಲ್ಡ್ ಮಾಡ್ಕೊಳಕ್ ಆಗಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್.